ಇಲ್ಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಹಾದಿ ತಪ್ಪಬಾರದು ಮತ್ತು ತನಿಖೆಯ ಹಂತ ಹಂತದ ಮಾಹಿತಿ ಅನ್ನೋದು ಲೀಕ್ ಆಗಬಾರದು, ಸೋರಿಕೆಯಾಗಬಾರದು. ಈ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ರೈಟ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳಿಗೆ ಬಿಕೆ ಸಿಂಗ್ ವಾರ್ನಿಂಗ್ ಅನ್ನು ಮಾಡಿದ್ದಾರೆ. ತನಿಖೆಯ ಮಾಹಿತಿ ಸೋರಿಕೆಯಾಗದಂತೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಚಾರಣೆ ನಂತರ ಮಾಹಿತಿ ಸೋರಿಕೆ ಹಿನ್ನೆಲೆಯಲ್ಲಿ ಕೊಟ್ಟಿರುವಂತಹ ಸೂಚನೆ ಇದು. ಮಾಹಿತಿ ಸೋರಿಕೆಯಾದಲ್ಲಿ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರಕರಣ ಸಂಬಂಧ 6 ತಂಡಗಳ ಕಾರ್ಯಾಚರಣೆ ನಡೀತಾ ಇದೆ. ಒಂದು ತಂಡದ ಜೊತೆ ಮತ್ತೊಂದು ತಂಡ ಚರ್ಚಿಸುವ ಹಾಗಿಲ್ಲ. ಎಲ್ಲಾ ಮಾಹಿತಿ ಮುಖ್ಯಸ್ಥರ ಗಮನಕ್ಕೆ ತರಬೇಕಷ್ಟೇ. ಎಸ್ಐಟಿ ಮುಖ್ಯಸ್ಥರ ಬಳಿ ಮಾತ್ರ ಚರ್ಚಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಬಹಳ ಮುಖ್ಯವಾಗಿ ಈ ಪ್ರಕರಣ ಅಂದಾಗ ವಿಶೇಷವಾಗಿ ನೀವು ಗಮನಿಸ್ತಾ ಇದ್ದೀರಿ, ಹಲವಾರು ಆಯಾಮಗಳಿದ್ದಾವೆ. ಪ್ರಜ್ವಲ್ ರೇವಣ್ಣ ಆತನನ್ನು ವಿದೇಶದಿಂದ ಕರೆತರಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ತಂಡ ಕೆಲಸ ಮಾಡ್ತಾ ಇರುತ್ತೆ. ಮತ್ತು ಟೆಕ್ನಿಕಲ್ ಎವಿಡೆನ್ಸ್, ಈ ಪ್ರೈಮರಿ ಡಿವೈಸ್ ಫೋನ್ ಏನಿದೆ ಅದು ಹೆಂಗೆ ಟ್ರಾನ್ಸ್ಫರ್ ಆಯಿತು, ಅದು ಯಾರನ್ನು ತಲುಪ್ತು, ಈ ನಿಟ್ಟಿನಲ್ಲಿ ಒಂದು ತಂಡ. ಹಾಗೆಯೇ ಕಾರು ಚಾಲಕ ಕಾರ್ತಿಕ್ ಇರ್ಬೋದು, ಈಗ ದೇವರಾಜೇಗೌಡರು ಇರ್ಬೋದು, ನವೀನ್ ಗೌಡ ಹೆಸರು ಕೇಳಿ ಬರ್ತಾ ಇದೆ, ಪುಟ್ಟರಾಜು ಅನ್ನುವಂಥ ಯಾವುದೋ ಒಬ್ಬ ವ್ಯಕ್ತಿ ಇನ್ವಾಲ್ವ್ಮೆಂಟ್, ಈ ಆಯಾಮದಲ್ಲೂ ಕೂಡ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾದವರು ಬೇರೆ ಬೇರೆ ಊರುಗಳಲ್ಲೂ ಕೂಡ ಇರೋದ್ರಿಂದಾಗಿ ಒಂದೊಂದು ಆಯಾಮದಲ್ಲಿ ತನಿಖೆ ಮಾಡ್ಬೇಕಾದ್ರೆ ಆ ತಂಡ ಆಯಾ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುತ್ತೆ. ಮಾಹಿತಿಯನ್ನ ಅಧಿಕಾರಿಗಳು ಹಂಚಿಕೊಂಡು ಬಿಟ್ರೆ ಕೆಲವೊಮ್ಮೆ ಅದು ಸೋರಿಕೆ ಆಗುವಂತ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳಿಗೆ ಬಿಕೆ ಸಿಂಗ್ ವಾರ್ನಿಂಗ್ ಮಾಡಿದ್ದಾರೆ. ತನಿಖೆಯ ಮಾಹಿತಿ ಸೋರಿಕೆಯಾಗಬಾರದು ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಪಕ್ಷ ಸೋರಿಕೆ ಆದರೆ ಕಠಿಣ ಕ್ರಮ ಅಂತ ಕೂಡ ಹೇಳಿದ್ದಾರೆ. ಸೊ ಪ್ರಕರಣ ಸಂಬಂಧ ಈಗಾಗಲೇ 6 ತಂಡಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ. ಹಾಗಾಗಿ ಒಂದು ತಂಡ ಏನಾದರೂ ಮಾಹಿತಿಯನ್ನು ಕಲೆ ಹಾಕ್ತು ಅಂದರೆ ಅದನ್ನು ಇನ್ನೊಂದು ತಂಡದ ಜೊತೆ ಶೇರ್ ಮಾಡೋ ಹಾಗಿಲ್ಲ, ಚರ್ಚಿಸೋ ಹಾಗಿಲ್ಲ. ಸೊ ಎಲ್ಲ ಮಾಹಿತಿ ಲಭ್ಯವಾದ ನಂತರ ಮುಖ್ಯಸ್ಥರ ಹತ್ರ ಬಂದು ಅಧಿಕಾರಿಗಳು ಅಥವಾ ತಂಡದಲ್ಲಿರುವಂಥ ಸಿಬ್ಬಂದಿ ಶೇರ್ ಮಾಡಬೇಕಾಗುತ್ತೆ. ಪರಸ್ಪರ ನೋ ಶೇರಿಂಗ್ ಅನ್ನೋದನ್ನು ಇಲ್ಲಿ ಬಿಕೆ ಸಿಂಗ್ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಲೈಂಗಿಕ ಕಿರುಕುಳ ಆರೋಪದಲ್ಲಿ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಅರೆಸ್ಟ್ ನಂತರ ಮುಂದೆ ಏನಾಯಿತು, ಎಲ್ಲಿ ಅರೆಸ್ಟ್ ಮಾಡಿದ್ರು, ಇದೆಲ್ಲವನ್ನ ನಾವು ನೋಡ್ತಾ ಹೋಗೋಣ. ಚಿತ್ರದುರ್ಗದ ಹಿರಿಯೂರು ಠಾಣೆಯಿಂದ ಹೊಳೆನರಸೀಪುರಕ್ಕೆ ಸದ್ಯ ದೇವರಾಜೇಗೌಡರನ್ನ ಶಿಫ್ಟ್ ಮಾಡಲಾಗಿದೆ. ಬೆಳಗ್ಗೆ 4:30 ಸುಮಾರಿಗೆ ಹೊಳೆನರಸೀಪುರಕ್ಕೆ ಪೊಲೀಸ್ನವರು ಕರ್ಕೊಂಡು ಬಂದಿದ್ದಾರೆ. ವಿಚಾರಣೆಯ ಬಳಿಕ ಇಂದು ಸಂಜೆ ನ್ಯಾಯಾಧೀಶರ ಮುಂದೆ ದೇವರಾಜೇಗೌಡರನ್ನ ಹಾಜರುಪಡಿಸುತ್ತಾರೆ. ಸದ್ಯ ಹೊಳೆನರಸೀಪುರದ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ದೇವರಾಜೇಗೌಡರು ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಬಹಳ ಮುಖ್ಯವಾಗಿ ಈ ಪ್ರಕರಣದ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ದೇವರಾಜೇಗೌಡರಿಗೆ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೋಟಿಸ್ ಅನ್ನು ಕೊಟ್ಟಿತ್ತು. ವಿಚಾರಣೆಗೆ ದೇವರಾಜೇಗೌಡರು ಹಾಜರಾಗಿ ತನಗಿರುವಂತಹ ಮಾಹಿತಿಯನ್ನ ಹಂಚಿಕೊಳ್ಬೇಕಾಗಿತ್ತು. ಇಷ್ಟರ ನಡುವೆ ದೇವರಾಜೇಗೌಡರೇ ಅರೆಸ್ಟ್ ಆಗ್ಬಿಟ್ಟಿದ್ದಾರಲ್ಲ, ಇದು ಒಂದಷ್ಟು ಅನುಮಾನಗಳನ್ನು ಹುಟ್ಟು ಹಾಕುವಂತೆ ಮಾಡ್ತಾ ಇದೆ. ಯಾಕೆ ನೋಡೋದಾದ್ರೆ, ಮಾರ್ಚ್ 28ಕ್ಕೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ವಿರುದ್ಧ ಪ್ರಕರಣ ಒಂದು ದಾಖಲಾಗಿರುತ್ತೆ. ಯಾರು ಕೊಟ್ಟಿದ್ದು ಕಂಪ್ಲೇಂಟ್? ದೇವರಾಜೇಗೌಡರು. ಯಾವ ವಿಷಯಕ್ಕೆ? ತನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ. ಸೊ ಅದಾಗ್ತಿದ್ದಂತೆ ಏಪ್ರಿಲ್ 1ಕ್ಕೆ ಅದೇ ಮಹಿಳೆ ಹೊಳೆನರಸೀಪುರದಲ್ಲಿ ಲೈಂಗಿಕ ಕಿರುಕುಳ ಅನ್ನುವಂತಹ ಪ್ರಕರಣವನ್ನ ದಾಖಲಿಸ್ತಾರೆ. ಯಾರ ಮೇಲೆ? ದೇವರಾಜೇಗೌಡರ ಮೇಲೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವರಾಜೇಗೌಡರನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಒಂದಷ್ಟು ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ. ಯಾಕಂದ್ರೆ ದೇವರಾಜೇಗೌಡರನ್ನ ಬಂಧಿಸುವ ಮೂಲಕ ದೇವರಾಜೇಗೌಡರ ತರಬೇಕು ಅಂತ ಅನ್ಕೊಂಡಿರುವಂತಹ ಆಡಿಯೋಗಳಿಗೆ ಬ್ರೇಕ್ ಹಾಕುವಂತ ಪ್ರಯತ್ನ ಪೊಲೀಸ್ ಕಡೆಯಿಂದ ಆಗ್ತಿದೆಯಾ ಅನ್ನುವಂತಹ ಅನುಮಾನ. ಬಟ್ ಎಲ್ಲಿ ಹೇಗೆ ಅರೆಸ್ಟ್ ಮಾಡಿದ್ರು ಅಂತ ಒಂದ್ಸಲ ನೋಡ್ಬಿಡೋಣ. ನೋಡಿ, ದೇವರಾಜೇಗೌಡರನ್ನ ವಶಕ್ಕೆ ಪಡ್ಕೊಂಡು ಹೊಳೆನರಸೀಪುರದ ವೃತ್ತ ನಿರೀಕ್ಷಣಾ ಠಾಣೆಯಲ್ಲಿ ಇರಿಸಲಾಗಿದೆ. ಹಳ್ಳಿ ಮೈಸೂರು PSI ಮತ್ತು ಬಾಣಾವರ PSIಗಳು ಬಂಧಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪವನ್ನು ದೇವರಾಜೇಗೌಡರು ಎದುರಿಸ್ತಾ ಇದ್ದಾರೆ. ನಿನ್ನೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ದೇವರಾಜೇಗೌಡರನ್ನ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿ ಸಂಚರಿಸ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕಲೆ ಹಾಕಿ ಆ ಭಾಗದಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿರುವಂಥದ್ದು. ಸಾಯಂಕಾಲ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಮತ್ತು ಸಹಜವಾಗಿ ಅವರು ಲಾಯರ್ ಆಗಿರೋದ್ರಿಂದಾಗಿ ಬೇಲ್ಗೆ ಏನೇನು ಪ್ರಯತ್ನ ಮಾಡಬೇಕು ಅದನ್ನು ತಮ್ಮ ಸ್ನೇಹಿತರ ಮೂಲಕ ಮಾಡಿಸ್ತಾ ಇರಬಹುದು. ಬಟ್ ಈ ಮೂಲಕ ಏನಾಗುತ್ತೆ ಅಂದರೆ ಇನ್ನೊಂದಷ್ಟು ಆಡಿಯೋಗಳು ಬರ್ತಿದ್ವೋ ಏನೋ ದೇವರಾಜೇಗೌಡರ ಕಡೆಯಿಂದ. ಅದಕ್ಕೊಂದು ರೀತಿ ಬ್ರೇಕ್ ಕೊಟ್ಟಂಗಂತೂ ಆಗಿದೆ. ಆ ಫ್ಲೋ ಇತ್ತು ನೋಡಿ, ಆ ಫ್ಲೋಗಂತೂ ಡೆಫಿನೆಟ್ಲಿ ಒಂದು ಬ್ರೇಕ್ ಕೊಟ್ಟಂಗೆ ಆಗಿದೆ. ಸೊ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ದೇವರಾಜೇಗೌಡರು ಏನು ಹೇಳ್ತಾರೆ ಅನ್ನೋದು ಮುಖ್ಯ.
ನ್ಯಾಯಾಧೀಶರು ಯಾವ ನಿಲುವಿಗೆ ಬರ್ತಾರೆ ಎಂದು ಕೂಡ ಬಹಳ ಮುಖ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.